ಈ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಬೈಕ್ ಅಥವಾ ಕಾರ್ ಇರೋದು ಸರ್ವೇ ಸಾಮಾನ್ಯ. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿ ವಿಮಾನ ಇರುವುದರ ಬಗ್ಗೆ ಕೇಳಿದ್ದೀರಾ? ಭವಿಷ್ಯತ್ತಿನಲ್ಲಿ ಈ ರೀತಿ ನಡೆಯಬಹುದು ಅಂತ ಅಂದುಕೊಳ್ಳುತ್ತಿದ್ದೀರಾ? ನಾವು ಹೇಳೋ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಯಲ್ಲೂ ವಿಮಾನವಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫ್ಲೋರಿಡಾದಲ್ಲಿರುವ ಒಂದು ಗ್ರಾಮ ಅಥವಾ ಖಾಸಗಿ ವಿಮಾನ ನಿಲ್ದಾಣ. ಅದರ ಹೆಸರು ಸ್ಟ್ರೋಕ್ ವಿಮಾನ ನಿಲ್ದಾಣ. ಈ ಗ್ರಾಮನೇ ಒಂದು ವಿಮಾನ ನಿಲ್ದಾಣ. ಯಾಕೆ ಅಂದ್ರೆ ಇಲ್ಲಿರುವ ಪ್ರತಿಯೊಂದು ಮನೆಯಲ್ಲೂ ಒಂದು ವಿಮಾನವಿರುತ್ತೆ. ಇಲ್ಲಿನ ಜನಸಂಖ್ಯೆ ಸುಮಾರು 6,000 ಜನ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿ ವಾಸಿಸುವ ಪ್ರತಿಯೊಬ್ಬರು ಧನವಂತರೇ. ಅಷ್ಟೇ ಅಲ್ಲ, ನಾವು ಮನೆಗೊಂದು ಬೈಕ್ ಇರಬೇಕು ಅಂತ ಹೇಗೆ ಅಂದುಕೊಳ್ಳುತ್ತೇವೆ, ಇಲ್ಲಿರುವವರು ಸಹ ಮನೆಗೊಂದು ವಿಮಾನವಿರಬೇಕು ಅಂತ ಅಂದುಕೊಳ್ಳುತ್ತಾರಂತೆ. ಈ ಟೌನ್ ನಲ್ಲಿರುವ ಜನರಿಗೆ ವಿಮಾನ ಅಂದ್ರೆ ತುಂಬಾ ಇಷ್ಟ. ವಿಮಾನ ಎಷ್ಟೇ ಖರೀದಿಯಾದರೂ ಇಷ್ಟವಾದರೆ ಖರೀದಿ ಮಾಡ್ತಾರಂತೆ. ಕೆಲವು ಮನೆಗಳಲ್ಲಿ 2-3 ವಿಮಾನಗಳು ಕೂಡ ಇವೆ. ನಾವು ಮನೆ ಮುಂದೆ ಹೇಗೆ ಬೈಕ್ ಮತ್ತು ಕಾರುಗಳನ್ನು ಪಾರ್ಕ್ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಮನೆ ಮುಂದೆ ವಿಮಾನವನ್ನು ಪಾರ್ಕ್ ಮಾಡ್ತಾರೆ. ಕೆಲವರಿಗೆ ಅವರದೇ ಆದಂತಹ ವಿಮಾನ ನಿಲ್ದಾಣವಿರುತ್ತೆ. ಇನ್ನು ಕೆಲವರು ರೋಡ್ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿಕೊಳ್ಳುತ್ತಾರೆ. ಈ ವಿಮಾನ ನಿಲ್ದಾಣಗಳೆಲ್ಲ ನಿಂತಿರುವಾಗ ಈ ಸ್ಟ್ರೋಸ್ ಕ್ರೀಕ್ ಕಾಲೋನಿ ಒಂದು ವಿಮಾನ ನಿಲ್ದಾಣದಂತೆ ಕಾಣುತ್ತೆ. ಇವರು ಪ್ರತಿ ಶನಿವಾರ ಸಾಟರ್ಡೆ ಮಾರ್ನಿಂಗ್ ಗಾಗಲ್ ಮಾಡ್ತಾರೆ. ಸಾಟರ್ಡೆ ಮಾರ್ನಿಂಗ್ ಗಾಗಲ್ ಅಂದ್ರೆ ಪ್ರತಿ ಶನಿವಾರ ಹತ್ತಿರದಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಟಿಫನ್ ಮಾಡ್ತಾ ಮಾತಾಡಿಕೊಳ್ಳುವುದು. ಡೆಟೋನ್ ಬೀಚ್ ನಗರದ ದಕ್ಷಿಣಕ್ಕೆ 11 ಕಿಲೋಮೀಟರ್ ದೂರದಲ್ಲಿ ಈ ಸ್ಟ್ರೋಕ್ ವಿಮಾನ ನಿಲ್ದಾಣವಿದೆ. ಇದು ಒಂದು ಖಾಸಗಿ ವಿಮಾನ ನಿಲ್ದಾಣ. ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ನಾವೆಲ್ ಏರ್ ಸ್ಟೇಷನ್ ಮತ್ತು NS ಡೆಟೋನಾ ಬೀಚ್ಗೆ ಹೊರವಲಯದಲ್ಲಿರುವ ಈ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾರೆ. ಆದರೆ 1946ನೇ ವರ್ಷದಲ್ಲಿ US ಮಿಲಿಟರಿ ಈ ಏರ್ಪೋರ್ಟ್ ಅನ್ನು ಖಾಲಿ ಮಾಡಿಸುತ್ತೆ. ಆಗಿನಿಂದ ಈ ವಿಮಾನ ನಿಲ್ದಾಣ ಅವರ ಖಾಸಗಿ ವಿಮಾನ ನಿಲ್ದಾಣವಾಗಿದೆ. ಈಗ ಈ ಒಂದು ಟೌನ್ ನಲ್ಲಿ ಮಾತ್ರ ಹೀಗೆ ಇದೆ. ಭವಿಷ್ಯತ್ತಿನಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಈ ರೀತಿ ಆಗಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.